ರಾಜ್ಯ ರಾಜಕೀಯದಲ್ಲಿ ರಂಗೇರ್ತಾ ಇದೆ ಮೇಲ್ಮನೆ ಮಹಾಯುದ್ಧ. 7 ಸ್ಥಾನಗಳಿಗೆ ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಖಾಡ ಸಜ್ಜಾಗಿದೆ. 6 ಸ್ಥಾನಗಳು ಪಕ್ಕ, 1 ಸ್ಥಾನಕ್ಕೆ ಕೈದಳ ಕುಸ್ತಿ. 8 ಅಭ್ಯರ್ಥಿಗಳು ಕಣದಲ್ಲಿ. 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಅಭ್ಯರ್ಥಿ ಗೆಲುವಿಗೆ ಪ್ರತಿತಂತ್ರವನ್ನು ದಳಪತಿಗಳು ಉರುಳಿಸಿದ್ದಾರೆ. ತಮಗೆ ಗೆಲ್ಲೋದಕ್ಕೆ ಬೇಕಾದಷ್ಟು ನಂಬರ್ಗಳು ಇಲ್ಲದೇ ಇದ್ರೂ ಕೂಡ ಆತ್ಮಸಾಕ್ಷಿಯ ಮತಗಳು ನಮಗೆ ಬರುತ್ತೆ, ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ನಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಗೋವಿಂದರಾಜ್ ಅವರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ದಳಪತಿಗಳಿಗೂ ಕೂಡ ಅದೇ ಕಾನ್ಫಿಡೆಂಟ್ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಗೌಪ್ಯವಾಗಿ ನಡೆಯುವಂತ ಮತದಾನ ಆದ್ರಿಂದಾಗಿ ಬಹುಶಃ ಅಸಮಾಧಾನಿತರು ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕ್ತಾರೆ, ಓರ್ವ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿಕೊಂಡು ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದೆ. 7 ಸ್ಥಾನಗಳ ಫಲಿತಾಂಶ ಇಂದು ಸಂಜೆಯೇ ಪ್ರಕಟವಾಗುತ್ತೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ರೆಸಾರ್ಟ್ನಲ್ಲಿರುವ ಶಾಸಕರೆಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನು ತಲುಪ್ತಾರೆ. ಆನಂತರ ವೋಟಿಂಗ್ ಆಗುತ್ತೆ. ದೇವನಹಳ್ಳಿಯಲ್ಲಿರುವಂತಹ ಜೆಡಿಎಸ್ನ ಎಲ್ಲ ಶಾಸಕರು, ವಂಡರ್ಲಾ ರೆಸಾರ್ಟ್ನಲ್ಲಿರುವಂತಹ ಶಾಸಕರು ಕೂಡ, ಕಾಂಗ್ರೆಸ್ನ ಶಾಸಕರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಒಟ್ಟಾರೆ ರಣಕಣದಲ್ಲಿ 8 ಅಭ್ಯರ್ಥಿಗಳಿರೋದ್ರಿಂದಾಗಿ ಈಗ ಕದನ ಕುತೂಹಲ ಕೆರಳಿಸ್ತಾ ಇದೆ. ಒಟ್ಟು 7 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 5ರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಸಂಖ್ಯಾಬಲ ಒಂದ್ ಹಂತಕ್ಕೆ ಕಾಂಗ್ರೆಸ್ಗಿದೆ. ಇದು ಪ್ರಾಶಸ್ತ್ಯದ ಮತಗಳು ಆಗಿರೋದ್ರಿಂದ ಈ ಕೇವಲ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ವೋಟ್ ಹಾಕಿದ್ರೆ ಮಾತ್ರ ಗೆಲುವು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಜನರಲ್ ಎಲೆಕ್ಷನ್ ಅಲ್ಲಿ ಏನಾಗುತ್ತೆ, ಒಂದು ವೋಟ್ಗೆ ಒಂದೇ ವ್ಯಾಲ್ಯೂ, ಒಂದು ಮತಕ್ಕೆ ಒಂದ್ ಮೌಲ್ಯ ಅನ್ನೋ ರೀತಿಯಲ್ಲಿ ಇರುತ್ತೆ. ಒಬ್ರು ವೋಟ್ ಹಾಕೋದು ಒಂದೇ ಮೌಲ್ಯ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದ್ರೆ ಇದು ಪರಿಷತ್ಗೆ ನಡೀತಾ ಇರುವ ಚುನಾವಣೆಯಲ್ಲಿ ಪ್ರಾಶಸ್ತ್ಯ, ಪ್ರಿಫರೆನ್ಷಿಯಲ್ ವೋಟ್ ಅಂತ ಹೇಳಿ ಒಬ್ಬ ಮತದಾರ ಪ್ರಾಶಸ್ತ್ಯದ ಆಧಾರದ ಮೇಲೆ ವೋಟ್ ಆಗ್ತಾ ಹೋಗಬಹುದು. ಅಂದ್ರೆ ನನ್ನ ಮೊದಲ ಪ್ರಾಶಸ್ತ್ಯ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಅವರಿಗೆ, 2ನೇ ಪ್ರಾಶಸ್ತ್ಯದ ಮತ ತಿಪ್ಪಣ್ಣಪ್ಪ ಅವರಿಗೆ, ಹಿಂಗೆ ಪ್ರಿಫರೆನ್ಸ್ ಆಧಾರದ ಮೇಲೆ ವೋಟ್ ಅನ್ನ ಹಾಕ್ತಾ ಹೋಗಬಹುದು. ಹೀಗಾಗಿ ನಾವು ಪ್ರಿಫರೆನ್ಷಿಯಲ್ ವೋಟ್ ನ ಆಧಾರದಲ್ಲಿ 5 ಮಂದಿಯನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ನಲ್ಲಿದೆ. ವಿಶ್ವಾಸ ಇದೆ ಅನ್ನೋದೇನೋ ನಿಜ, ಆದರೆ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನೀವೀಗ ನೇರ ಪ್ರಸಾರದ ದೃಶ್ಯವನ್ನೇನು ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನದಿಂದ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಈಗ ಕಾನ್ಫಿಡೆನ್ಸ್ ಇರೋದೇ ನಿಜವಾದ್ರೆ ಹೀಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಸ್ವಾಭಾವಿಕವಾಗಿ ನಿರ್ಮಾಣ ಆಗತ್ತೆ. ಇದಕ್ಕೆ ಸಹಜ ಕಾರಣ ಮೈತ್ರಿಪಾಳ್ಯದಿಂದಲೂ ಕೂಡ 3 ಮಂದಿ ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. 3 ಮಂದಿಯನ್ನ ಗೆಲ್ಲಿಸಿಕೊಂಡು ಬರುವಷ್ಟು ವೋಟ್ಗಳು ಮೈತ್ರಿಪಾಳ್ಯದಲ್ಲಿ ಇಲ್ಲ. ಹೀಗಾಗಿ ಎಲ್ಲಿ ಅಡ್ಡ ಮತದಾನ ಆಗಿಬಿಡುತ್ತೋ ಅನ್ನೋ ಆತಂಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ನಾಯಕರಿದ್ದಾರೆ. ಇನ್ನು ಇವತ್ತು ನಡೆಯಲಿರುವ ಪರಿಷತ್ ಚುನಾವಣೆ ಬಗ್ಗೆ ಅಲ್ಲಮಪ್ರಭು ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗಮನಿಸೋಣ. ತಯಾರಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು 18ನೇ ತಾರೀಕು ದಿವಸ ವಿಧಾನಸಭೆಯ ನಮ್ಮ 7 ಸೀಟುಗಳ ಚುನಾವಣೆ ನಡೀತಾ ಇದೆ. 9 ಗಂಟೆಯಿಂದ 4 ಗಂಟೆವರೆಗೆ ನಾವೆಲ್ಲರೂ ಈಗ ನಮ್ಮ ಎಲ್ಲ ಸದಸ್ಯರು, ನಮ್ಮ ಪಕ್ಷದ ಮತ್ತು ನಮ್ಮ ಬಾಹ್ಯ ಬೆಂಬಲಿತ ಸದಸ್ಯರು, ನಮಗೆ ಬೆಂಬಲ ವ್ಯಕ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ನಾವೆಲ್ಲರೂ ನಮ್ಮ 5 ಕ್ಯಾಂಡಿಡೇಟ್ಗಳ ಜೊತೆಗೆ ವಿಧಾನಸಭೆಗೆ ಹೋಗಿ ಅಲ್ಲಿ ಮತದಾನ ಮಾಡತಕ್ಕಂಥ ಎಲ್ಲ ರೀತಿಯ ಪ್ರಕ್ರಿಯೆಯನ್ನು ನಮ್ಮ ಹೈಕಮಾಂಡಿನ ಆದೇಶದಂತೆ ಅದನ್ನು ವಿಪ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಅವರು ತಮ್ಮ ಮತವನ್ನು ನಮ್ಮ ಪಕ್ಷದ ನಾವು ಅಭ್ಯರ್ಥಿಗಳಿಗೆ ಹಾಕ್ತಾರೆ ಅಂತ ಹೇಳಿ ಆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ವಿಧಾನಸೌಧಕ್ಕೆ ನಾವು 8 ಗಂಟೆಗೆ ಇಲ್ಲಿಂದ ಬಿಟ್ಟು ನೇರವಾಗಿ ಅಲ್ಲಿ ಹೋಗಿ ಮತದಾನ ಮಾಡುತ್ತೇವೆ. ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡಿರ್ತಾರೆ. ಅದು ಮಾಡಿರ್ತೀವಿ, ಮಾಡ್ಲಾರ್ದೆ ನೋಡಿ, ಒಂದು ಮತ ಫಿಕ್ಸ್ ಮಾಡಿರ್ತೀವಿ. ಈಗ ಒಂದು 30, 28 ಫಿಕ್ಸ್ ಮಾಡಿರ್ತಾರೆ. ಆದ್ಮೇಲೆ ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಇರ್ತದೆ. ಅದಾಯ್ತು, ಅದು ಮಾಡಿಕೊಂಡು ಉಳಿದಂತ ಅಭ್ಯರ್ಥಿಗೆ ಎಕ್ಸ್ಟ್ರಾ ನಾವು ಕ್ಯಾಂಡಿಡೇಟ್ ಹಾಕಿ ಅದಕ್ಕೆ ಇರ್ತದೆ. ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಒಂದು ಪ್ಲಾನ್ ಅನ್ನ ನಮ್ಮ ಹೈಕಮಾಂಡ್ ಅವರು ಮಾಡಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿ ಒಂದು ಫಸ್ಟ್, ಸೆಕೆಂಡ್, 2 ಹಾಕ್ತಾನೆ. ಕೆಲವು ಜನ ವಿಧಾನಸೌಧಕ್ಕೆ ಬರ್ತಾರೆ. ಎಲ್ಲರೂ ಜೊತೆಗಿದ್ದಾರೆ. ಹೈಕಮಾಂಡ್ ಆದೇಶನ ಎಲ್ಲರೂ ಕೂಡ ಶಿರಸಾವಹಿಸಿ ಪಾಲಿಸ್ತೀವಿ. ಎಲ್ಲರೂ ಕೂಡ ನೇರವಾಗಿ ಮತದಾನದ ಇದಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ಹೆಂಗ್ ಗೊತ್ತಾಗ್ತದೆ? ಈಗಂತೂ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಎಷ್ಟು ಮತ ಹಾಕ್ತೀರಿ, ಏನು ನಾವೇನನ್ನು ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದನ್ನ
ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಮ್ಮ ಎಲ್ಲ ಪಕ್ಷ ನಮ್ಮ ಅಭ್ಯರ್ಥಿಗಳು 100% ಗೆದ್ದಿದ್ದಾರೆ. ಥಿಯರಿ